ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಶರಣೇಶ್ ಅಂತ. ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಲಿಂಗಣ್ಣನಹಳ್ಳಿ ಅಂತಲ್ಲ? ಹೌದು ಹೌದು ಸರ್ ತಾವೇನು ವರ್ಕ್ ಮಾಡ್ತಿರೋದು? ನಾವು ಲ್ಯಾಬ್ ಟೆಕ್ನಿಷಿಯನ್ ಸರ್, ಮೈಸೂರಲ್ಲಿ. ಮೈಸೂರಲ್ಲಿ ಸರ್ಕಾರಿ ಆಸ್ಪತ್ರೆ ಅಲ್ಲ ಸರ್? ಹೌದು ಹೌದು ಸರ್, ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಮಾಡ್ತೀವಿ. ಹೌದು. ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ತಾವು? 2 ಎಕರೆ ಮಾಡಿ. 2 ಎಕರೆ ಸರ್. ಹೌದು. ಇಲ್ಲಿ ಫಸಲಿ ಬಂದಿರತಕ್ಕಂಥ ಗಿಡ ಒಂದು ಸುಮಾರು ಒಂದು 750 ಗಿಡ ಐತಲ್ಲ ಸರ್? ಹೌದು 750 ಗಿಡ ಫಸಲಿ ಬಂದೈತಿ ಸರ್. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸುಮಾರು ಒಂದು 2 ತಿಂಗಳ ಅವಧಿನಲ್ಲಿ ಒಂದಿಷ್ಟು ರೋಗ ಬಾಧೆ ಭಾಳ ಕಾಣ್ತೈತೆ. ಹೌದು ಹೌದು. ರೋಗ ಬಾಧೆ ಇಡಿಮುಂಡೆ ಈ ಇಡುಮುಂಡಿ ಎಂದು ಸುಮಾರು ಎಷ್ಟು ಗಿಡಕ್ಕೆ ಐತೆ ಸರ್? ಅಂತ ಒಂದು 60-70 ಗಿಡ ಮೇಲೆ ಬಂದಿದೆ ಸರ್. 70 ಗಿಡಕ್ಕೆ. ಇದು ಒಂದು ದಿವಸಕ್ಕೆ ಆಗ್ತಕ್ಕಂಥ ಸಮಸ್ಯೆ ಅಲ್ಲ ಸರ್. ಎಲ್ಲ ಸಮಸ್ಯೆಗಳ ಮೂಲ ಮಣ್ಣೆ ಅಲ್ಲ? ಹೌದು. ಎಲ್ಲ ಸಮಸ್ಯೆಗಳ ಮೂಲ ಮಣ್ಣೆ. ಹೌದು. ಮಣ್ಣಲ್ಲಿ ಈ 3 ಥರ ಗಿಡದ ಬೇರು ಇರುತ್ತಲ್ಲ ಸರ್? ಹೌದು. ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಸರಿ ರೂಟ್ಸ್ ಅಂತಂದು. ಟರ್ಸರಿ ರೂಟ್ಸ್ ಅಂತಂದು ಹೌದು. ಈಗ ಕಳ್ಳನಾಶಕ ಅಂತ ಹೊಡೆದಿದ್ವಿ. ಹೌದು, ವರ್ಷಕ್ಕೊಂದ್ಸತಿ ಹೊಡಿತೀವಿ. ನೀರು ಜಾಸ್ತಿ ಆಗತ್ತೆ ಇಲ್ಲಿ? ಆಗಿದೆ, ನೀರು ಆಗಿದೆ ಸರ್. ಇಲ್ಲಿ ನಾವು ಸಾಯಿಲ್ ನಾವು ಚೆಕ್ ಮಾಡಿ ನೋಡಿದಾಗ ಒಂದಿಷ್ಟು ಈ ಆಲ್ಕಲೈನ್ ಸಾಯಿಲ್ ಅಂತ ಅನ್ಸುತ್ತೆ. ಆಲ್ಕಲೈನ್ ವೇರಿಯೇಷನ್ ಭಾಳ ಬಂತು. ಹೌದಾ? ಹೌದು. ಜೊತೆಗೆ ಈ ಮಾಯಿಶ್ಚರ್ ಕಂಟೆಂಟ್ನ ಹಿಡ್ಕಂತಕ್ಕಂಥ ಸಾಮರ್ಥ್ಯ ಮಣ್ಣಿಗಿಲ್ಲ. ಹೌದು, ಕಳ್ಕಂದತಿ. ಯಾಕೆ ಕಳ್ಕಂದತಿ ಅಂದರೆ ಅತಿಯಾಗಿ ನೀರು ಬಿಟ್ಟಿದ್ದೀರಿ. ಮೈಕ್ರೋಫೋರ್ಸ್ ಅಂಡ್ ಮ್ಯಾಕ್ರೋಫೋರ್ಸ್ ರೋಲು ಕ್ಲೋಸ್ ಆಯಿತು. ಬಿದ್ದರ ಮಳೆ ನೀರು ಚೆನ್ನಾಗಿ ಭೂಮಿಗೆ ಇಂಗ್ತಾ ಇಲ್ಲ. ಹೌದು. ನೀವು 8ರಿಂದ 10 ದಿವಸಕ್ಕೊಂದ್ಸಲ ನೀರು ಕೊಡ್ತಿದ್ದೀರ ಅವ್ರಿಗೆ? ಹೌದು ಹೌದು ಸರ್. ಇಷ್ಟು ಗಿಡ ಇದ್ದರೂ ಕೂಡ ಮಿನಿಮಮ್ ಇಳುವರಿ ಇಲ್ಲ ಸರ್? ಕಮ್ಮಿ ಇದೆ. ಇಳುವರಿ ಕಡಿಮೆ ಇದೆ ಸರ್. ಈಗ ಗಿಡ ಹಿಂದೆಲ್ಲ ಭಾಳ ಚೆನ್ನಾಗಿತ್ತು ಸರ್, ಈಗ ಸ್ಟಾರ್ಟ್ ಆಗೈತಿ ಅಂದಿರಿ ನೀವು? ಹೌದೌದು, 2-3 ತಿಂಗಳಿಂದ ಜಾಸ್ತಿ ಆಗಿದೆ ಸರ್. ಮೊದಲು ಮೆಕ್ಕೆಜೋಳಗಳು ಭಾಳ ಚೆನ್ನಾಗಿ ಇಳುವರಿ ಬರ್ತಿದ್ವು, ಇತ್ತೀಚೆಗೆ ಬರ್ತಾ ಇಲ್ಲ. ಹೌದು. ಹೌದಾ? ಹೌದು. ಅಡಿಕೆ ಈಗ 4-5 ವರ್ಷದಿಂದ ಭಾಳ ಚೆನ್ನಾಗಿ ಇಳುವರಿ ಬರ್ತಿತ್ತು, ಇವತ್ತು ಬರ್ತಾ ಇಲ್ಲ. ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಡಿಕೆ. ಹೌದೌದು. ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಒಂದಿಷ್ಟು ರೋಗ ಒಂದು ಕಡೆಯಿಂದ ಒಂದು ಕಡೆ ಸ್ಪ್ರೆಡ್ ಆಗ್ತತಿ. ಇಲ್ಲೋ ಹೌದು, ಎಲ್ಲ ಕಡೆಗೆ ಈ ಸಲ ಸುಮಾರು 3-4 ವರ್ಷ ನಾವು ನೋಡ್ತಾ ಇರೋದು ಈ ಸುಳಿ ತಿಗಣೆ, ಥ್ರಿಪ್ಸು, ಮೈಟ್ಸು. ಹೌದಲ್ಲ ಸರ್? ಹೌದು. ಮತ್ತೆ ಈ ಕೊಳೆ ರೋಗ, ಈ ತೋಟದ ಕೊಳೆ ರೋಗನ ಐತೆ ಇಲ್ಲ? ಐತೆ. ಈ ವಯಸ್ಸಾಗದಕ್ಕಿಂತ ಮೊದಲು ಗರಿ ಕೆಳಗಿಳಿತಕ್ಕಂಥದ್ದು, ಜೊತೆಗೆ ಕಾಯಿ ಡ್ರಾಪಿಂಗ್ ಭಾಳ ಐತಿ. ಕಾಯಿ ಸೈಜ್ ದೊಡ್ಡದಾದ ಮೇಲೂ ಕೂಡ ಡ್ರಾಪಿಂಗ್ ಆಗಿ ಡಿಫಿಷಿಯನ್ಸಿ ಆಫ್ ಯಾವುದು ಇದು ನ್ಯೂಟ್ರಿಯೆಂಟ್ಸ್ ಸರ್. ಮಣ್ಣಲ್ಲಿ ಸಿಗ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ. ಕಾರಣ ಬೇರುಗಳ ಕ್ಷೀಣತೆ ಕಮ್ಮಿ ಆಗಿದೆ. ಹೌದಲ್ಲ ಸರ್? ಹೌದು. ಈಗ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಬದಲಾವಣೆ ಆಗೋದು ಒಳ್ಳೆಯದು ಸರ್. ಹೌದು. ಈಗ ಕುರಿ ಗೊಬ್ಬರ ಎಷ್ಟು ಸರ್ ಕೊಟ್ಟದ್ದು? ಕುರಿ ಗೊಬ್ಬರ ವರ್ಷಕ್ಕೊಂದ್ಸತಿ ಆಗ್ತೀವಿ ಸರ್. ಅಲ್ಲ ಸರ್, ಎಷ್ಟು ಕೊಟ್ಟಿದ್ದೀರಿ ಸರ್? ಒಂದು 150 ಪ್ಯಾಕೆಟ್. ಇದಕ್ಕೆ 150 750 ಗಿಡಕ್ಕೆ 150 ಚೀಲ ಅಲ್ಲ ಸರ್? ಹೌದು. ದೊಡ್ಡ ಅಮೌಂಟೇ ಖರ್ಚು ಮಾಡಿದ್ದೀರಿ. ಹೌದು. ನ್ಯೂಟ್ರಿಯೆಂಟ್ ಎಷ್ಟು ಕೊಟ್ಟಿದ್ದೀರಿ ಸರ್? ಇದು ರಾಸಾಯನಿಕ ಗೊಬ್ಬರ ಎರಡು ಟೈಮ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀರಿ? ಒಂದು 3 ಚೀಲ ಕೊಟ್ಟಿದ್ದೀವಿ. 10-26. ಎಷ್ಟು? 3 ಚೀಲ 10-26. 3 ಚೀಲ 10-26. 3 ಚೀಲ 2 ಟೈಮ್ ಕೊಟ್ಟಿದ್ದೀರಿ? 2 ಟೈಮ್ ಕೊಟ್ಟಿದ್ದೀವಿ. ಈ ಜಿಂಕು, ಬೋರಾನ್, ಈ ಬೇಸಿನ ಕೊಟ್ಟಿದ್ದೀರ? ಅದು ಈ ವರ್ಷ ಕೊಟ್ಟಿಲ್ಲ, ಹಿಂದಿನ ವರ್ಷ ಕೊಟ್ಟಿದ್ದೀವಿ. ಈ ವರ್ಷ ಕೊಟ್ಟಿಲ್ಲ ಸರ್. ಅದು ಏನಾರ ಕೊಟ್ಕೊಳ್ಳಿ ಸರ್, ಮಣ್ಣು ಸುಸ್ಥಿರಗೊಳಿಸಿ ಏನಾರ ಆಟ ಆಡಿದ್ರು ನಡೀತೈತಿ. ಇಲ್ದಂಗೆ ಏನೋ ಮಾಡಕ್ಕೆ ಹೋದ್ರೆ ಉಪಯೋಗ. ಹೌದು. ಸರಿನಾ ಸರ್? ಹೌದು. ಸುಮಾರು ಒಂದು 20 ನಿಮಿಷ ಚರ್ಚೆ ಮಾಡಿದ ಸ್ವಲ್ಪ ಅರ್ಥ ಆಗಿದೆ. ಅರ್ಥ ಆಗಿದೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಓಕೆ, ಒಳ್ಳೇದು. ರೈತ ಬಾಂಧವರೇ, ನೋಡಿದ್ರು ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಇಳುವರಿನಲ್ಲೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಜೊತೆಗೆ ನಿರ್ವಹಣಾ ಹಂತದಲ್ಲಿ ಮಾಡ್ತಕ್ಕಂಥ ತಪ್ಪುಗಳಿಂದ ರೋಗ ಬಾಧೆ ಮತ್ತು ಕೀಟ ಬಾಧೆ ಮತ್ತು ಇಡುಮುಂಡಿಗೆ ರೋಗ ಇರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಇಡುಮುಂಡಿಗೆ ಅಂತಕ್ಕಂಥದ್ದು ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತಕ್ಕಂಥ ವಿಚಾರ. ಇದು ದೈಹಿಕ ನ್ಯೂನ್ಯತೆ ಅಂತಕ್ಕಂಥದ್ದು ಹೇಳ್ಬೋದು. ನೆಕ್ಸ್ಟ್ ಈಗ ಯಾವುದು ಕಾಯಿ ಕೂಡ ಏಜ್ ಆಗ್ತಾ ಬಂದರೂ ಕೂಡ ಒಂದಿಷ್ಟು ಕಾಯಿನ ಸೈಜ್ ಆಗ್ತಾ ಇಲ್ಲ.
ಅಂದ್ರೆ ಪೋಷಕಾಂಶ ಅಬ್ಸರ್ವ್ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ. ಆಗ್ತಾ ಇಲ್ಲ ಅಂತ. ಮುಂದಿನ ದಿನಗಳಲ್ಲಿ ಈ ವರ್ಷದಿಂದ ಆಯ್ತು ಸರ್, ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ. ನಿಮ್ಮ ಮಾರ್ಗದರ್ಶನ ನಮ್ಮ ಸಂಪರ್ಕ ಸಂಖ್ಯೆ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರಿಗೆ ಸಂಪರ್ಕಿಸಿ. ವಿದ್ಯಾರ್ಥಿ ಭವನ ಸಂಪರ್ಕಿಸಿದ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರಕ್ಕೆ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ಇದಾಗ್ತೀವಿ. ಥ್ಯಾಂಕ್ ಯು ಸರ್.